ವೆಲ್ಕಮ್ ಬ್ಯಾಕ್. ಇವತ್ತಿನ ವಿಡಿಯೋದಲ್ಲಿ ನಾನು ಮ್ಯಾಂಗ್ಳೂರ್ ಏರ್ಪೋರ್ಟಿಗೆ ಹೋಗುವಂತಹ ವಿಡಿಯೋ ಕೆಲವೊಂದು ಕ್ಲಿಪ್ಸ್ಗಳನ್ನು ಹಾಕಿದ್ದೇನೆ. ಮತ್ತೆ ಒಂದು ರೆಸ್ಟೋರೆಂಟ್ ಅದು ಮಟನ್ ಮಂದಿ ಅದು ಕೂಡ ಹಾಕಿದ್ದೇನೆ. ವೆರಿ ಸೂಪರ್ ಆ್ಯಂಡ್ ಟೇಸ್ಟಿ. ಸೊ ಇದು ಆನ್ ದಿ ವೇ ಮ್ಯಾಂಗ್ಳೂರ್. ಮಾರ್ನಿಂಗ್ ನಾವು ಹೋಗ್ತಾ ಇದ್ದೇವೆ. ಒಂದು 8 o'clock ಹೊರಟಿದ್ದೇವೆ. 10 o'clock ಲ್ಯಾಂಡಿಂಗ್. ಸೊ ಇದು ಮ್ಯಾಂಗ್ಳೂರ್ ಏರ್ಪೋರ್ಟ್ ನಿಮಗೆ ಗೊತ್ತಿರ್ಬೋದು, ಅಪ್ಪಲ್ಲಿ ಹೀಗೆ ಹೋಗುವಂಥದ್ದು. ನನ್ನ ಚಾನೆಲ್ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಮತ್ತೊಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ಚಾನೆಲ್ ಕೂಡ ಉಂಟು, ಅದರಲ್ಲಿ ನಿಮಗೆ ಗೌರ್ಮೆಂಟ್ ಅಪ್ಲಿಕೇಶನ್ ಯಾವುದೆಲ್ಲ ಅಂದ್ರೆ ಗೃಹಲಕ್ಷ್ಮಿ, ಗೃಹಜ್ಯೋತಿ ಅದರದ್ದು, ಮತ್ತೆ ಆ ವೃದ್ಧಾಪ್ಯ ಯೋಜನೆ, ಅಂಗವಿಕಲ ಯೋಜನೆ, ಮತ್ತೆ ಸಂಧ್ಯಾ ಸುರಕ್ಷಾ ಅದರದೆಲ್ಲ ಅಪ್ಡೇಟ್ಸ್ ಹಾಕುವಂಥದ್ದು. ಎಲ್ರು ಕೂಡ ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ. ನಾನಿಲ್ಲಿ ಹೆಸರು ಹಾಕಿದ್ದೇನೆ, ರಾಜ್ ಯೂಸ್ಫುಲ್ ಇನ್ಫೋ 24 ಅಂತೇಳಿ. ಎಲ್ರು ಕೂಡ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಈಗ ಇಬ್ರು ಮಕ್ಕಳು ಅವರು ರೋಸ್ ಬೇಕು ಅಂತ ಹೇಳಿದ್ರು. ಬೊಕ್ಕೆ ಅಂದ್ರೆ ಸಣ್ಣ ಮಕ್ಕಳಿಗೆ ಅಷ್ಟೊಂದು ಬೊಕ್ಕೆ, ದೊಡ್ಡ ಬೊಕ್ಕೆಯಿಂದ ಅವಶ್ಯಕತೆ ಇರುವುದಿಲ್ಲ. ಸೊ ಅದಕ್ಕೆ ನಾನು ಒಂದು ಸಿಂಪಲ್ ಆಗಿ ಬೊಕ್ಕೆ ಮಾಡಿರುವಂತದ್ದು. ಇವತ್ತಿನ ವಿಡಿಯೋದಲ್ಲಿ ರೆಸಿಪಿ ಅದೆಂತ ಇಲ್ಲ, ಓನ್ಲಿ 10 o'clock ಅರೈವಲ್ ಅಂತ ಹೇಳಿತ್ತು. ಈಗ 11 o'clock ಆಗಿದೆ. ಅಂದ್ರೆ ಚೆಕ್ಔಟ್ ಎಲ್ಲ ಆಗುವಾಗ ಅಷ್ಟೊತ್ತಾಗ್ತದೆ. 10 o'clock ರೀಚ್ ಆಗಿದ್ದಾರೆ. ಬ್ರೇಕ್ಫಾಸ್ಟ್ ಅಂತ ಮಾಡಿರ್ಲಿಲ್ಲ, ಹಾಗೆ ಸೀದಾ ನಾವೊಂದು ಮಂದಿ ಹೌಸ್ ಅಂತೇಳಿ ಒಂದು, ನಾನು ಅದರ ರಿವ್ಯೂ ಹೇಳೋದಾದ್ರೆ ಬೆಸ್ಟ್ ಅಂದ್ರೆ ಮಂದಿ ಪ್ರಿಯರಿಗೆ ಬೆಸ್ಟ್ ಆಪ್ಷನ್. ಅದಲ್ಲದೆ ಚಿಕನ್ ಅದು ವೆರೈಟಿ ಚಿಕನ್ ಅದು ಕೂಡ ವೆರೈಟೀಸ್ ಇದೆ. ಅದರಲ್ಲಿ ಸಹ ಮಂದಿಯಲ್ಲಿ ಮಟನ್ ಚಿಕನ್ ಬೇರೆ ಬೇರೆ ಟೈಪ್ ಅದು ಉಂಟು. ಬೇರೆ ಬೇರೆ ಮಂದಿ ಉಂಟು, ಮತ್ತೆ ಟಿಕ್ಕ ಮಂದಿ, ಮತ್ತೆಂತ ಮಟನ್ ಅಲ್ಲಿ ಸ್ಟೀಮ್ಡ್ ಮಂದಿ, ಹೀಗೆ ತುಂಬಾ ವೆರೈಟಿ ಇದೆ. ಸೂಪರ್ ಟೇಸ್ಟ್ ಅಂತ ಹೇಳಿದ್ರೆ ಅಷ್ಟು ಟೇಸ್ಟ್ ಉಂಟು. ಅಂದ್ರೆ ಸ್ಟಾರ್ಟರ್ ಆಗಿ ಒಂದು ಸೂಪ್ ಕೊಟ್ಟಿದ್ರು, ಅದು ಕೂಡ ತುಂಬಾ ಟೇಸ್ಟ್ ಸೂಪರ್. ಮತ್ತೆ ಅದ್ರ ನೆಕ್ಸ್ಟ್ ನಾವೇ ಆರ್ಡರ್ ಮಾಡಿದ್ದು ಅದು ಸಹ ಸ್ಟಾರ್ಟರ್, ಈ ಚಿಕನ್ ಲಾಲಿಪಾಪ್. ಅದು ಕೂಡ ಅದು ಚೈನೀಸ್ ಅಲ್ಲಿ ಒಳ್ಳೇದಿತ್ತು, ತುಂಬಾ ಟೇಸ್ಟಿಯಾಗಿತ್ತು. ಆನಂತರ ಇದು ಈಗ ನೋಡ್ತಾ ಇದ್ದೀರಲ್ಲ, ಅದು ಚೈನೀಸ್ ಅದು ಚಿಕನ್ ಲಾಲಿಪಾಪ್. ಇದು ಮಟನ್ ಮಂದಿ. ಟೇಸ್ಟ್ ಅಲ್ಲಿ ಅಂತೂ ನಾನು 100% ಅಂತ ಹೇಳ್ತೇನೆ. ಅಂದ್ರೆ ಅಷ್ಟು ಟೇಸ್ಟಿಯಾಗಿತ್ತು. ಅದು ಮಟನ್ ಅದು ಪೀಸ್ ಕೂಡ ಹಾಗೆ ತುಂಬಾ ಟೇಸ್ಟಿಯಾಗಿತ್ತು. ಮತ್ತೆ ಅಲ್ಲಿ ಲಂಚ್ ಎಲ್ಲ ಆದ ನಂತರ ನಾವು ಮತ್ತೆ ಮನೆಗೆ ಬಂದದ್ದು ಅಲ್ಲಿಂದ. ಮತ್ತೆ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ ಇರುವಂತದ್ದು, ಏರ್ಪೋರ್ಟಿಗೆ ಹೋದದ್ದು ಮತ್ತೆ ನಾವು ಲಂಚ್ ಮಾಡಿ ಬಂದದ್ದಷ್ಟೇ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತುಂಬಾ ಸ್ಪೆಷಲ್ ಆದ ಥಿಂಗ್ಸ್ ಅನ್ನೆಲ್ಲ ತೋರಿಸ್ತೇನೆ. ಮತ್ತೆ ತುಂಬಾ ಅನ್ಬಾಕ್ಸಿಂಗ್ ಕೂಡ ಇದೆ ನೆಕ್ಸ್ಟ್ ವಿಡಿಯೋದಲ್ಲಿ.
ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ ಇರುವಂಥದ್ದು. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತಾ ಇದ್ದೇನೆ. ಅಲ್ಲಿ ತನಕ ಸ್ಟೇ ಟ್ಯೂನ್. ಥ್ಯಾಂಕ್ ಯು ಫಾರ್ ವಾಚಿಂಗ್.